मला इथल्या पाणी पुरवठा योजनेची घोषणा करायला लावली। ಮಹಾರಾಷ್ಟ್ರ ಸರ್ಕಾರ ಕೊಲ್ಲಾಪುರ ಜಿಲ್ಲೆಯ ಇಂಚಲಕರಂಜಿ ನಗರಕ್ಕೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಗಡಿಯ ಕೃಷ್ಣಾ ನದಿಯಿಂದ 4 ಟಿಎಂಸಿ ನೀರು ಪೂರೈಸುವ ರಾಧಾಕೃಷ್ಣ ನೀರಾವರಿ ಯೋಜನೆಗೆ ಅನುಮೋದನೆ ನೀಡಿರುವುದು ಗಡಿಭಾಗದ ರೈತರಲ್ಲಿ ತೀವ್ರ ಆತಂಕ ಹುಟ್ಟಿಸಿದೆ। ದಾನವಾಡ, ಯಕ್ಸಂಬ, ಕಲ್ಲೋಳ, ಚಂದೂರ ಸಂಗಮ ಪ್ರದೇಶದಿಂದ ನೀರನ್ನ ಎತ್ತುವ ಯೋಜನೆ ರೂಪಿಸಲಾಗಿದ್ದು, ಕಲ್ಲೋಳ ಬ್ಯಾರೇಜ್ನಲ್ಲಿ ಸಂಗ್ರಹವಾಗುವ ನೀರಿನ ಮೇಲೆ ಪರಿಣಾಮ ಬೀರಲಿದೆ ಅನ್ನೋದು ರೈತರ ವಾದವಾಗಿದೆ। ಈ ಬ್ಯಾರೇಜ್ನ ನೀರನ್ನೇ ಚಿಕ್ಕೋಡಿ ಭಾಗದ 100 ಹೆಕ್ಟೇರ್ ಕೃಷಿ ಭೂಮಿ ಹಾಗೂ 10ಕ್ಕೂ ಹೆಚ್ಚು ಗ್ರಾಮಗಳ ಕುಡಿಯುವ ಮತ್ತು ನೀರಾವರಿ ಅಗತ್ಯಗಳಿಗೆ ಬಳಸಲಾಗ್ತಾ ಇದೆ। ಇಂಚಲಕರಂಜಿ ನಗರದ ಸಮೀಪದಲ್ಲೇ ಪಂಚಗಂಗಾ ನದಿ ಹರಿತಾ ಇದ್ರೂ ಸುಮಾರು 30 ಕಿಲೋಮೀಟರ್ ದೂರದ ಕರ್ನಾಟಕ ಗಡಿಯ ಕೃಷ್ಣಾ ನದಿಯಿಂದ ನೀರು ಎತ್ತೋದಕ್ಕೆ ಮುಂದಾಗಿರೋದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ। ಈ ಯೋಜನೆಯಿಂದ ಕರ್ನಾಟಕದ ನೀರಿನ ಹಕ್ಕಿಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಅಂತ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ। ಯೋಜನೆ ಜಾರಿಯಾಗುವ ಮುನ್ನವೇ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಮಹಾರಾಷ್ಟ್ರದೊಂದಿಗೆ ಮಾತುಕತೆಯನ್ನ ನಡೆಸಿ ಕರ್ನಾಟಕದ ಹಿತಾಸಕ್ತಿಯನ್ನ ಕಾಪಾಡಬೇಕು, ಇಲ್ಲದಿದ್ದರೆ ಚಿಕ್ಕೋಡಿ ಭಾಗದ ರೈತರಿಗೆ ಭವಿಷ್ಯದಲ್ಲಿ ನೀರಿನ ಅಭಾವ ಮತ್ತಷ್ಟು ಗಂಭೀರವಾಗುವ ಸಾಧ್ಯತೆ ಇದೆ ಅಂತ ರೈತರು ಎಚ್ಚರಿಸಿದ್ದಾರೆ। लक्ष्मण कोळी, पब्लिक नेक्स्ट, चिक्कोडी। मला इथल्या पाणी पुरवठा योजनेची घोषणा करायला लावली। घोषणा तर मी करून टाकली। मी आणि शिंदे साहेब चिंता करत नाही, आम्ही पैशाची चिंता करत नाही, कशाचीच नाही, घोषणा करतो। पण प्रश्न आला पाणी द्यायचं कुठनं। यांना म्हटलं तुम्हीच सांगा बाबा द्यायचं कुठनं। पण मला अतिशय आनंद आहे, रविवारी आमदार साहेब आणि खासदार साहेब हे माझ्याकडे आले आणि त्यांनी माझ्या समोर एक प्रेझेंटेशन केलं। कोणाचाही वाद होणार नाही, कोणाचंही पाणी पळवणार नाही, कोणीही मध्ये येणार नाही, अशी एक नवीन योजना त्यांनी शोधून काढली।